ಎನಿವೋ ಫಸ್ಟ್ ಇದು ನನ್ನ ಮೊದಲನೇ ಸಿನಿಮಾ ಆ್ಯಂಡ್ ಈ ಸಿನಿಮಾಗೆ ತುಂಬ ಜನರು ಸಾಥ್ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳ್ತೀನಿ. ಹಾಗೆ ಅವ್ರನ್ನ ವೇದಿಕೆ ಕೂಡ ಈ ಒಂದು ಸನ್ನಿವೇಶದಲ್ಲಿ ಕರಿತೀನಿ ಕೂಡ. ಮೊದಲನೇದಾಗಿ ಪಾರು ಪಾರ್ವತಿ. ಈ ಸಿನಿಮಾ ಮುಖ್ಯವಾಗಿ ಇದೊಂದು ಜರ್ನಿ, ಅಡ್ವೆಂಚರ್, ಡ್ರಾಮಾ ಆಗಿದೆ ಇದರ ಜಾನ್ರ. ಇದರ ಮುಖ್ಯ ಪಾತ್ರನ ನಮ್ಮ ಪ್ರೀತಿಯ ದೀಪಿಕಾ ದಾಸ್ ಅವರು ಮಾಡಿದ್ದಾರೆ. ಅವರ ಕ್ಯಾರೆಕ್ಟರ್ ನಾವು ಆಲ್ರೆಡಿ ನಿಮ್ಮ ಮುಂದೆ ಹೇಳಿದ್ದೀವಿ, ಪಾಯಲ್ ಅಂತ. ಹಾಗೆ ಅದರ ಇನ್ನೊಂದು ಮುಖ್ಯ ಪಾತ್ರ ಪೂನಂ ಸಿರ್ನಾಯಕ್ ಅಂತ. ಅವ್ರ ಜೊತೆ ಮಾತಾಡ್ತಾ ನೀವು ಅವ್ರ ಜೊತೆಗೆ ಪ್ರೀತಿಲಿ ಬೀಳ್ತೀರಾ ಕೂಡ, ಅವರ ಕ್ಯಾರೆಕ್ಟರ್ ಹಂಗಿದೆ. ಹಾಗೆ ಇನ್ನೊಂದು ಪಾತ್ರ ಫವಾಜ್ ಅಶ್ರಫ್, ಅಫ್ಕೋರ್ಸ್ ಆಲ್ ದ ವೇ ಫ್ರಮ್ ಕೇರಳ. ಸೊ ಅಲ್ಲಿಗೂ ಬೆಂಗಳೂರಿಗೆ ಏನು ನಂಟು ಅಂತ ಅದು ಸಿನಿಮಾದಲ್ಲಿ ನಾವು ಹೇಳಿದ್ದೀವಿ. ಸೊ ಈ ಸಿನಿಮಾದ ಟೆಕ್ನಿಷಿಯನ್ಸ್ಗಳ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಫಸ್ಟ್ DOP ನನ್ನ ಫ್ರೆಂಡ್ ಕೂಡ ಅಭಿನ್ ರಾಜೇಶ್ ಇಲ್ಲೇ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಇವಾಗ ಹೇಳಲ್ಲ, ನೀವು ಸಿನಿಮಾ ನೋಡಿದಾಗ ಅಥವಾ ಟ್ರೈಲರ್ ನೋಡಿದಾಗ ನೀವು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಆ್ಯಂಡ್ ಇದರ ಮತ್ತೊಬ್ಬ ಟೆಕ್ನಿಷಿಯನ್ RRE, ನೀವು ಇವಾಗಲೇ ನೋಡಿದಿರಿ. ಹೆಂಗಿತ್ತು ಸಾಂಗ್ಸ್ ಎಲ್ಲ? ಓಕೆ, ಥ್ಯಾಂಕ್ ಯು. So it's been a great event today. I hope all of you enjoy the songs. Each song fits into the storyline of the movie. So I hope it really becomes a big hit, and thanks to Velu for taking the audio rights from us, and I hope you will take it forward and make this song a great hit. So it's been a great journey last couple of years from the time it started to the finish. A lot of experience, a lot of learning, and new things. It's been a tremendous journey, like the movie itself. So I wish all of you to watch the movie, support us, and make it a grand success. ತುಂಬ ಖುಷಿ ಆಗ್ತಿದೆ ಪಾರು ಪಾರ್ವತಿ ಟೀಮ್ನ ಪಾರ್ಟ್ ಆಗಿರೋದು. ಈ ಚಿತ್ರದಲ್ಲಿ ನಾನು 2 ಹಾಡನ್ನು ಹಾಡಿದ್ದೀನಿ. ಒಂದು ಪಯಣ ಸಾಂಗ್ ಆ್ಯಂಡ್ ಇನ್ನೊಂದು ಕ್ಯಾಂಪ್ ಫೈರ್ ಸಾಂಗ್. ಡೈರೆಕ್ಟರ್ ರೋಹಿತ್ ಕೀರ್ತಿ ಅವರಿಗೆ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಹರಿ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈಗ ಸಾಂಗ್ ಆಮೇಲೆ ಇದಕ್ಕೆ ಮುಂಚೆ ನಾವು ಪೋಸ್ಟರ್ ಲಾಂಚ್ ಮಾಡಿದಾಗ್ಲೂ ಪದೇ ಪದೇ ಏನು ಈ ಸಿನಿಮಾ ಜ್ಞಾಪಿಸುತ್ತೆ ಅಂತಂದರೆ, ಇದರಲ್ಲಿ ಹೌದು ಒಂದು ಜರ್ನಿ ಇದ್ದೇ ಇದೆ. ಬಟ್ ಆದರೆ ಈ ಜರ್ನಿ ಬಂದು ಎಕ್ಸ್ಟರ್ನಲ್ ಬರೀ ರೋಡು ಆ ಥರ ಜರ್ನಿ ಅನ್ನೋಕ್ಕಿಂತ ಇಲ್ಲಿ ಕ್ಯಾರೆಕ್ಟರ್ಸ್ ಜರ್ನಿ ಕೂಡ ನಾವು ತುಂಬ ಗಮನ ಇಟ್ಟು ನೋಡಬೇಕಾದಂಥವು. ಯಾಕಂದರೆ ಅವ್ರದ ಒಂದು ಕಥೆನೇ ಈ ಸಿನಿಮಾ, ಅವರ ಜೀವನದ ಕಥೆನೇ ಈ ಸಿನಿಮಾ. ಸೊ ಆ ನಿಟ್ಟಲ್ಲಿ ಸಾಂಗು ಕ್ಯಾರೆಕ್ಟರ್ಸ್ಗಾಗಲಿ ಕಥೆಗಾಗಲಿ ಸೂಟ್ ಆಗೋ ಥರನೇ ಡೈರೆಕ್ಟರ್ ಜೊತೆ ಅದು ಇನ್ನೊಂದು ಜರ್ನಿ. ಅದು ಆ ಸಾಂಗ್ನ ಹೊರಗೆ ಅವ್ರ ಜೊತೆನೇ ಒಂದು ಸಪರೇಟ್ ಜರ್ನಿ ಅದು. ಸೊ 5 ಸಾಂಗ್ ನನ್ನ ಹೌದು ಒಂದು ನಂಬಿಕೆ ನಂಬಿ 5 ಸಾಂಗ್ನ ನನಗೆ ನೀವು ಇಷ್ಟು ಜವಾಬ್ದಾರಿನ ಪಾಲಿಸ್ಬೇಕು ಅಂತ ಕೊಡಿ ಸರ್. ಥ್ಯಾಂಕ್ ಯು. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಮ್ಯಾಮ್ ದೀಪಿಕಾ ಮ್ಯಾಮ್, ಸ್ಪ್ಲೆಂಡಿಡ್ ಜಾಬ್. ಆ್ಯಂಡ್ ಮ್ಯಾಮ್ ಅನದರ್ ಇಟ್ ವಾಸ್ ರಿಯಲಿ ಗ್ರೇಟ್ ವಾಚಿಂಗ್ ಯು ಆನ್ ದ ಸ್ಕ್ರೀನ್. ಐ ಹ್ಯಾವ್ ವಾಚ್ಡ್ ಬಿಟ್ಸ್ ಆ್ಯಂಡ್ ಪೀಸಸ್ ಆಫ್ ಮೂವಿ. ತುಂಬ ಎಮೋಷ್ನಲ್ ಆಗಿದೆ. ಕೊನೆಯಲ್ಲಂತೂ ಅದು ತುಂಬ ಎಮೋಷ್ನಲ್ ಆಗೇನೆ ಅದು ತಿರುವು ಪಡ್ಕೊಳ್ಳುತ್ತೆ. ಸೊ ಅದರಿಂದಾಗಿ ಈವನ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಸಾಂಗು ಕೂಡ ಕಮರ್ಷಿಯಲ್ ಎಸ್ಥೆಟಿಕ್ಸ್ ಅಂತ ನಾವು ಇದ್ರ ತುಂಬ ಕಮರ್ಷಿಯಲ್ ಇದು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಇದು ಅದರದೇ ಆದಂಥ ಒಂದು ವಿಶೇಷತೆಯನ್ನು ಪಡ್ಕೊಂಡಿರೋದ್ರಿಂದ ನನಗೂ ಐ ಆಮ್ ರಿಯಲಿ ಎಕ್ಸೈಟೆಡ್. ಹೇಗೆ ಇದು ಈಗ ಅವರು ಲಾಂಚ್ ಮಾಡಿದ ರೀತಿಯೂ ನನಗೆ ತುಂಬ ಯುನಿಕ್ ಆಗಿ ಸ್ಮೈಲ್ ಇತ್ತು. ಅದೇ ಥರ ನಿಮ್ಮ ಜರ್ನಿನಲ್ಲೂ ಈ ಸಾಂಗ್ಸು ಆ ಸ್ಮೈಲ್ನ ಥ್ರೂಔಟ್ ದ ಜರ್ನಿ ರಿಟೈನ್ ಮಾಡುತ್ತೆ ನೀವು ಕೇಳಬೇಕಾರೆ ಅಂತ ನನ್ನ ಒಂದು ನಂಬಿಕೆ. ಸೊ ಥ್ಯಾಂಕ್ ಯು. ಹಾಯ್ ಎವ್ರಿವನ್, ವಾಟ್ ಈಸ್ ಅಪ್? ನಾನು ಆರಾ. ತುಂಬ ಖುಷಿ ಆಗ್ತಿದೆ ನಿಮ್ಮೆಲ್ರಿಗೂ ಇಲ್ಲಿ ನೋಡಿ. ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ GT ಮಾಲಲ್ಲಿ. ಫಸ್ಟ್ ಟೈಮ್ ಭೀಮಾ ಚಿತ್ರ ಆಡಿಯೋ ಲಾಂಚ್ ಇದ್ದಾಗ ಬಂದಿದ್ದೆ ನನ್ನ ಹಸ್ಬೆಂಡ್ ಜೊತೆ. ಇವಾಗ ಅಗೇನ್ ಸೆಕೆಂಡ್ ಟೈಮ್. ಸೊ ಫಸ್ಟ್ ಆಫ್ ಆಲ್ ಹ್ಯೂಜ್ ಕಂಗ್ರ್ಯಾಚುಲೇಷನ್ಸ್ ಟು ರೋಹಿತ್ ಕೀರ್ತಿ ಅವ್ರಿಗೆ. ಇಷ್ಟು ಅಮೇಝಿಂಗ್ ಪ್ರಾಜೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಸಚ್ ಅ ಯೂನಿಕ್ ಸಬ್ಜೆಕ್ಟ್. ಒಂದು ಇಬ್ರು ಫೀಮೇಲ್ ಲೀಡ್ ಕ್ಯಾರೆಕ್ಟರಲ್ಲಿ ನೋಡಿರೋಂಥ ಇದು ಐ ಥಿಂಕ್ ಫಾರ್ ಮೀ ಇದು ಫಸ್ಟ್ ಟೈಮ್. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಟು ವಾಚ್ ದೀಪಿಕಾ ದಾಸ್ ಆನ್ ಸ್ಕ್ರೀನ್. ಬಿಗ್ ಸ್ಕ್ರೀನ್. ಐ ಆಮ್ ಹರ್ ಫ್ಯಾನ್. ಯು ಆರ್ ಲುಕಿಂಗ್ ಫ್ಯಾಬ್ ದಿಸ್ ಈವ್ನಿಂಗ್ ದೀಪಿಕಾ. ಸೊ ಐ ವಾಸ್ ಲೈಕ್ ತುಂಬ ಖುಷಿ ಆಯಿತು ನನಗೆ ಅವ್ರಿಗೋಸ್ಕರ ಸಾಂಗ್ ಬರೆಯೋದು ಆ್ಯಂಡ್ ರ್ಯಾಪ್ ಮಾಡೋದಕ್ಕೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ
ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ಸ್ ಟು ರೋಹಿತ್ ಕೀರ್ತಿ ಅವ್ರಿಗೆ. ಹಿ ಸಚ್ ಅ ಹಂಬಲ್ ಆ್ಯಂಡ್ ಅಮೇಝಿಂಗ್ ಪರ್ಸನ್. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮಗಂತೂ ಸ್ಟುಡಿಯೋಗೆ ಬಂದಾಗ, ಅವರು ಆ್ಯಂಡ್ ಅಭಿನ್ ಸರ್ ಕೂಡ, ಡಿ ಒ ಪಿ ಸರ್, ಮತ್ತು ಈವನ್ ಹರಿ ಸರ್ ಅಷ್ಟೇ. ಅವ್ರ ಜೊತೆ ಕೆಲಸ ಮಾಡಿದ್ದಕ್ಕೆ ನಾನು ಐ ಆಮ್ ವೆರಿ ಬ್ಲೆಸ್ಡ್. ಏನೋ ಈ ನಮ್ದು ಒಂದು ಜಾನ್ರಾ ಈ ಮೂವಿಯಲ್ಲಿ ಹಾಕಿದ್ದಾರೆ ಅನ್ನೋದಕ್ಕೆ ಐ ಆಮ್ ವೆರಿ ಹ್ಯಾಪಿ, ಬಿಕಾಸ್ ರ್ಯಾಪರ್ಸ್ದು ಒಂದು ಅಲಗ್ ದುನಿಯಾ ಇದೆ. ಸೊ ಅದನ್ನ ಇವರು ಇನ್ಕಾರ್ಪೊರೇಟ್ ಮಾಡಿದ್ದಾರೆ ನಮ್ಮ ಕನ್ನಡ ಸಿನಿಮಾ ಅಲ್ಲಿ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಆ್ಯಂಡ್ ಈ ಜರ್ನಿಯಲ್ಲಿ ನಾನು ಪಾರ್ಟ್ ಆಗಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದನ್ನ ಹೇಳ್ತಾ ಏನ್ ಹೇಳ್ಬೇಕು, ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಅಂದ್ರೆ ಹೆಣ್ಮಕ್ಳು ಟ್ರಾವೆಲ್ ಮಾಡೋದೇ ಒಂದು ಟಬು ಆಗಿತ್ತು. ರೈಟ್, ಏನಂತಾರೆ ಮುಂಚೆ ಎಲ್ಲ ಹೆಣ್ಮಕ್ಳು ಒಬ್ಬೊಬ್ರೆ ಟ್ರಾವೆಲ್ ಮಾಡಬೇಕು ಹಾಗೆ ಹೀಗೆ ಅಂದ್ರೆ ಜನ ಏನೇನೋ ಅನ್ಕೊಳ್ಳೋರು. ಅಂಡ್ ಅದು ಟ್ರಾವೆಲ್ ಅಂದ್ರೆ ಬರೀ ಟ್ರಾವೆಲ್ ಅಲ್ಲ, ಅದು ತುಂಬಾ ಒಂದು ಟ್ರಾಮಾಸ್ ಇರ್ಬೋದು ಅಥವಾ ಲೈಫ್ ಏನೇ ಒಂದು ಸ್ಟಿಗ್ಮಾ ಇರ್ಬೋದು, ಅದನ್ನೆಲ್ಲ ಓವರ್ಕಮ್ ಮಾಡಿಕೊಂಡು ಒಂದು ಹೆಣ್ಣು ಮಗಳು ಗಂಡು ಮಗ ಯಾರೇ ಆಗಿರ್ಲಿ ಎಲ್ಲರೂ ಒಂದೇ ಅನ್ನೋದು ಒಂದು ಟ್ರಾವೆಲ್ ಅನ್ನೋದೊಂದು ತೋರಿಸ್ಕೊಡುತ್ತೆ. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರೋ ಚಿತ್ರಕ್ಕೆ ಹ್ಯಾಟ್ಸ್ ಆಫ್ ರೋಹಿತ್ ಸರ್. ಅಂಡ್ ಹರಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಮ್ಯೂಸಿಕ್ ಪ್ರತಿಯೊಂದು ಹಾಡಲ್ಲೂ ಡಿಫ್ರೆಂಟ್ ಆಗೇ ಇದೆ. ಹೇಗೆ ಅಂದ್ರೆ ಎಲ್ಲ ಒಂದೇ ಕಂಟ್ರೋಲ್ ಸಿ ಕಂಟ್ರೋಲ್ ಬಿ ತರ ಇರಲ್ಲ. ಎಲ್ಲ ಹೊಸದಾಗೆ ಸಾಂಗ್ಸ್ ಇದೆ. ಅಂಡ್ ಕೇಳಿಸ್ಕೊಂತಿದ್ದಂಗೆ ಫುಲ್ ಖುಷಿ ಆಗುತ್ತೆ ಸರ್. ಅಂಡ್ ಮಚ್ ಲವ್, ಹೆಚ್ಚು ಪ್ರೀತಿ ಅಂತಾನೆ ಹೇಳ್ಬೋದು ಎಲ್ರಿಗೂ. ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಕರೆದಿದ್ದಕ್ಕೆ ನಮಗೆ. ಅಂಡ್ ಸ್ಟುಡಿಯೋನಲ್ಲಿ ತುಂಬಾ ಮಜಾ ಮಾಡಿದ್ವಿ. ಹೆವಿ ಕ್ವಾಟ್ಲೇನೂ ಕೊಟ್ಟಿದ್ದೀವಿ ಸರ್ಗೆ, ಹರಿ ಸರ್ಗೆ ಹಾಗೆ ರೋಹಿತ್ ಸರ್ಗೆ. ಸೊ ಥ್ಯಾಂಕ್ ಯು ಸರ್. ಸಾಂಗ್ ಚೆನ್ನಾಗಿ ಬಂದಿದೆ, ಕೇಳಿಸ್ಕೊತಾನೆ ಇರ್ಬೇಕು ಅನ್ಸ್ತಾ ಇದೆ. ನಮ್ಮ ಸಾಂಗ್ ಬಗ್ಗೆ ನಾವೇ ಊದ್ಕೊಂಬಾರ್ದು, but still, thank you, sir. Thank you so much for the opportunity. First of all, I want to give a great thank you to Abby, because of Abby, I'm sitting on stage, this man here. And during the process, we were in communication. He phoned me 5 years ago. He says, I've got a project, would you sing on it? 5 years ago. Then 3 years later, he calls me. And then I was like, this guy's taking yourself. And then a year ago or 9 months ago, he called me, says, right, we have this project. I thought it was bullshit. And anyway, so he says, come to Bangalore. I was going, okay. And I was wondering why they wanted me to sing the Kannada language. And I'd like their answer. Their answer was, we wanted a different tone. I was going, wow, these guys are interested in art. So today is the first time I saw all the songs. If these songs get into the right hands and open the right doors, these songs will catch fire. These performances by the artists is fantastic. That's as good as music you'll see around the world. So I really want to give the team a big congratulations, because this movie was made with love. So I wish you all the best. ನಾನು ಪೂನಂ ಸರ್ನಾಯ್. ನಾನು ಇನ್ನು ಕನ್ನಡ ಕಲಿತಾ ಇದ್ದೀನಿ. ಇದು ನನ್ನ ಫಸ್ಟ್ ಸೌತ್ ಇಂಡಿಯನ್ ಮೂವಿ. ತುಂಬ ಖುಷಿ ಇದು. ನನ್ನ ಡೆಬ್ಯೂ ಕನ್ನಡ ಮೂವಿ ಮುಖಾಂತರ ಆಗ್ತಿರೋದು ಆಗ್ತಿರೋದು ನೀವೆಲ್ಲ ನೋಡಿ ಇಷ್ಟಪಡ್ತೀರಾ ಅನ್ಕೋತೀನಿ. ಸಿನಿಮಾ ನೋಡಿ ಪ್ರೋತ್ಸಾಹಿನಿ. ನಿಮ್ಮ music songs of our hashtag Paru Parvati will talk about. From the age of 60, 70, everyone will love the song. It's such a peppy, beautiful songs. And our music composer, Mr. Hari, and our director, who has given the lyrics also to the songs. And after seeing this behind the scenes, when they were making the videos, I was in awe of Hari, because he sang. I never thought of that he can sing so well, because I think only he can compose, he can do other things, but he sang so well. So I was in awe of him. So everyone, Anthony, I forgot the name of some of the singers, but forgive me for that. But everyone has given so beautiful voice. Everyone has given such a freshness to the songs, which I think when the people will listen and they will connect to that
songs, and age is not a bar in that songs. So, um, and lastly, I would like to wish all of you a happy Navratri, happy Dasara. I would like to convey thanks to Rohit, our director. ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲನೇ ದಿನದ ಹಬ್ಬದ ಒಂದು ದಿನ ನಾವು ನಮ್ಮ ಆಡಿಯೋ ಲಾಂಚ್ನ ಮಾಡಿದ್ದೀವಿ. ಸೊ ನಿಮ್ಮೆಲ್ರಿಗೂ ಈಗ ಆಗಲೇ ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಎಷ್ಟು ವಿಚಾರಗಳನ್ನ ಹೇಳಿದ್ದೀವಿ. ಸೊ ಕ್ಯಾರೆಕ್ಟರ್ನ ಬಿಟ್ಟು ನಾನು ಹೇಳಬೇಕು ಅಂದರೆ ಸಿನಿಮಾ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು, ಇದೊಂದು ಜರ್ನಿ ಸಬ್ಜೆಕ್ಟ್ ಅಂತ. ಸೊ ಲೈಫ್ ಇಸ್ ಅ ಜರ್ನಿ ಅಂತಾರೆ. ಒಂದು ಜರ್ನಿನ ಒಂದು ಸಿನಿಮಾ ಮುಖಾಂತರ ತೋರಿಸೋದಕ್ಕೆ ಅಂತ ನಾವು ಹೊರಟಿದ್ದೀವಿ. ಸೊ ಅದಕ್ಕೆ ಮೇಯ್ನ್ ನಾವು ಒಂದು ಕಥೆನ ನಾವು ಇನ್ನ ಹತ್ರವಾಗಿಸ್ಬೇಕು ಅಥವಾ ಹತ್ರದಲ್ಲಿ ಏನು ಕನೆಕ್ಟ್ ಆಗಬೇಕು ಅಂತ ಅಂದರೆ ಸಿನಿಮಾದಲ್ಲಿ ಸಾಂಗ್ಸ್ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಸೊ ಇವತ್ತು ಆ ಹಂತದಲ್ಲಿದ್ದೀವಿ. ಇವತ್ತು ನಮ್ಮ ಸಿನಿಮಾದ ಎಲ್ಲ ಸಾಂಗ್ಸ್ಗಳನ್ನ ನಾವು ರಿಲೀಸ್ ಮಾಡಿದ್ದೀವಿ. ಸೊ ಅದು ನಮ್ಮ MRT ಮ್ಯೂಸಿಕ್ ಆಲ್ಬಮ್, ನಮ್ಮ ಸರ್ ಅವರ ಒಂದು ಏನೋ ಅವರ ಏನೋ ಇದರಲ್ಲಿ ಮಾಡಿದ್ದೀವಿ. ಸೊ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಬಿಕಾಸ್ ಸರ್ ಆ್ಯಕ್ಚುಲಿ ತುಂಬ ಚೂಸಿ ಹೆಂಗೆ ನೋಡೋಕೆ ಹೋದರೆ ಸಾಂಗ್ಸ್ಗಳನ್ನ ಫಸ್ಟು ಕೇಳಿ ಆ ನಂತರ ಅವರು ಡಿಸಿಷನ್ ಮೇಕಿಂಗ್ ಮಾಡ್ತಾರೆ. ಸೊ ಸಾಂಗ್ಸ್ಗಳನ್ನ ಇಷ್ಟಪಟ್ಟು ಅವರು ಅವರ ಇದರಲ್ಲಿ ರಿಲೀಸ್ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಸರ್. ಆ್ಯಂಡ್ ಆಲ್ಸೋ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಸಾಂಗ್ಸ್ಗಳನ್ನ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಸಿಂಗರ್ಸು ಕೂಡ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ, ನಮ್ಮ ಒಂದು ಸಿನಿಮಾದ ಸಾಂಗ್ಸ್ ಇಷ್ಟು ಚೆನ್ನಾಗಿದೆ, ನಾವೆಲ್ಲರೂ ಈ ಒಂದು ಸಿನಿಮಾದಲ್ಲಿ ಈ ಸಾಂಗ್ಸ್ಗೆ ಪರ್ಫಾರ್ಮ್ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಎಲ್ಲೂ ಕೂಡ ಏನು ಹೇಳ್ತಾರೆ, ಕಮರ್ಷಿಯಲಿ ಈ ಥರ ಸಾಂಗ್ಸ್ ಬೇಕು ಅಂತ ಬಿಟ್ಟು ಎಲ್ಲೂ ಕೂಡ ಆ್ಯಡ್ ಮಾಡಿಲ್ಲ. ಸಿಚುವೇಶನಲ್ಲಿ ಸಾಂಗ್ಸ್ಗಳು ಹೋಗುತ್ತೆ, ಹಾಗೆ ಸಾಂಗ್ಸ್ಗಳು ಒಂದು ಕಥೆನ ಹೇಳುತ್ತೆ. ಸೊ ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ನೀವು ಸಿನಿಮಾನ ಇನ್ನೇನು ಸದ್ಯದಲ್ಲೇ ಸಿನಿಮಾನ ರಿಲೀಸ್ ಮಾಡ್ತೀವಿ. ಸೊ ಅವಾಗ ಎಲ್ಲರೂ ಕೂಡ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಹಾಗೆ ಆಶೀರ್ವಾದ ನಮ್ಮೆಲ್ಲರೂ ಮೇಲೂ ಇರಲಿ. ದೇವರ ನಾಡಿಂದ ಬಂದಿದ್ದಾರೆ. ಸೊ ಪಾರ್ವತಿ ಅಂತ ಸಿನಿಮಾ ಮಾಡಿದ್ದಾರೆ. ಅವರು ಮೂಲತಃ ತಲೀಶೇರಿ ಕಡೆಯವರು, ಕೇರಳ. ಸೊ ITCನಲ್ಲಿ 30 ವರ್ಷ ಅವರು ಒಳ್ಳೆ ಪೋಸ್ಟಲ್ಲಿದ್ದು ಅದು ಸಡನ್ ಆಗಿ ಸಿನಿಮಾ ಮಾಡಬೇಕು ಅಂತ ಬಂದಾಗ ನಿಜವಾಗ್ಲೂ ಅವ್ರ ಪ್ಯಾಷನ್ ನಾನು ಅಪ್ರಿಷಿಯೇಟ್ ಮಾಡಬೇಕು. ಅವ್ರ ಸಿನಿಮಾ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಅವ್ರಿಗೆ ಆ ಮುಖದಲ್ಲಿ ನೋಡಿ ಎಷ್ಟು ಒಳ್ಳೆ ನಗು ಇದೆ ಅವ್ರಿಗೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. MRT ಮ್ಯೂಸಿಕ್ಕಿಂದ ಅದ್ಭುತವಾಗಿ ಪ್ರಮೋಟ್ ಮಾಡ್ತೀವಿ. ಸಿನಿಮಾ ಹಿಟ್ಟಾಗುತ್ತೆ ಸರ್. ನನ್ನ ಪಾಸಿಟಿವ್ ವೈಬ್ರೇಷನ್ ಇದೆ. ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಮಾತಲ್ಲಿ ಬರುತ್ತೆ, ವಾಸು ಸರ್ ಎಲ್ಲ ನಮ್ಮ ಹಿರಿಯ ಪತ್ರಕರ್ತರೆಲ್ಲ ಇದ್ದಾರೆ, ನಮ್ಮ ಸ್ನೇಹಿತರು. ಸರ್ ಒಂದೇ ಒಂದು ರಿಕ್ವೆಸ್ಟು. ಅದೇ ನೋಡಿದೆ ಸರ್. ಒಂದು ರಿಕ್ವೆಸ್ಟ್ ಇದು, ಎಕ್ಸ್ಪೆಷಲಿ ನಮ್ಮ ಪತ್ರಿಕಾ ಮಿತ್ರರಿಗೆ, ದಯಮಾಡಿ ಆರೋಗ್ಯ ನೋಡ್ಕೊಳ್ಳಿ. ನಾನು ಇವತ್ತು ಬಂದಾಗ ಶಾಕಿಂಗ್ ನ್ಯೂಸ್ ಕೊಟ್ಟರು. ಒಂದು ವಿಜಯ್ ಭರಮಸಾಗರ ಸಾಹೇಬರು, ಅವ್ರಿಗೇನೋ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಆಯಿತು. ಮತ್ತು ಚೇತನ್ ನಾಡಿಗರ್ 35-40 ವರ್ಷ ಸರ್ ದಯಮಾಡಿ, ಐ ಆಮ್ ವರಿಡ್ ಅಬೌಟ್ ಆಲ್ ಆಫ್ ಯು. ನಾನು ಪ್ರತಿ ಸಲ ಹೇಳ್ತೀನಿ, ಎಲ್ಲೋ ಊಟ ಮಾಡ್ತೀನಿ, ದಿನಕ್ಕೆ 20 ಪ್ರೆಸ್ ಕಾನ್ಫರೆನ್ಸು, ಇಲ್ಲಿಂದ ಅಲ್ಲಿ ಓಡು, ಅಲ್ಲಿಂದ ಇಲ್ಲಿ ಓಡು. ಸ್ವಲ್ಪ ಇರಲಿ ಒತ್ತಡ, ಒಂಚೂರು ಕಮ್ಮಿ ಮಾಡ್ಕೊಳ್ಳಿ ಸರ್. ನೀವೆಲ್ಲ ಭಾಳ ಇಂಪಾರ್ಟೆಂಟ್ ನಮಗೆ. ನಮ್ಮ ನೆತ್ತಿ ಬೆಳೆಸಿದ್ದೀರಿ. ನಿಮ್ಮ ಲೈಫ್ ಭಾಳ ಸ್ಪೆಷಿಯಸ್ಸು. ದಯಮಾಡಿ ಸ್ಪೆಷಲ್ ರಿಕ್ವೆಸ್ಟು. ಥ್ಯಾಂಕ್ ಯು ಸೋ ಮಚ್ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.